ಹಾಯ್ ಫ್ರೆಂಡ್ಸ್, ವನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು 2 ದಿವಸದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಲೇಟಾಗಿ ಎದ್ದಿರೋದು, ಬರೀ 8 ಹೋಗಿತ್ತು. ಬೇಗ ಬೇಗ ಬಾಗಿಲೆಲ್ಲ ಗುಡಿಸ್ಕೊಂಡು ಅನ್ನಕ್ಕೆ ಇಟ್ಬಿಟ್ಟು ಚಿತ್ರಾನ್ನಕ್ಕೆ ರೆಡಿ ಮಾಡಿದೆ. ಶುಕ್ರವಾರ ಬೇರೆ ಆಗಿರೋದ್ರಿಂದ ಬೇರೆ ತಿಂಡಿ ಮಾಡೋಕ್ಕಾಗ್ತಿರ್ಲಿಲ್ಲ. ಕಾಫಿ ಬಿಸಿಗಿಟ್ಟಿದ್ದೆ. ಬಾಗಿಲೆಲ್ಲ ಗುಡಿಸ್ಕೊಂಬಂದಿದ್ರು ನಮ್ಮ ಮನೆಯವ್ರು, ನೀನು ಹೋಗಿ ಮಾಡ್ಕೊ ಲೇಟಾಗಿದೆ ಅಂತಂದು. ಎಣ್ಣೆ ಕಾಯಾಗಿಟ್ಟು ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಮಿಕ್ಸಿ ಜಾರಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸಿಗೆ ಹಾಕಿದ್ದೀನಿ, ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಅದು ರುಬ್ಬಿಟ್ಕೊಂಡಿದ್ನೆಲ್ಲ ಇದಕ್ಕೆ ಹಾಕಿದೆ. ಈಗ ಹಾಕಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಹುಣಸೆ ಹುಳಿ ಹಿಂಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ನಮ್ಮನೆ ಮಸಾಲೆ ಪುಡಿನೇ ಇದಕ್ಕೆ ಹಾಕ್ತೀವಿ, 1-2 ಸ್ಪೂನಷ್ಟು. ಸ್ವಲ್ಪ ಬೆಲ್ಲ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಆಗೋವರೆಗೂ, ಅದು ಹುಣಸೆಹಣ್ಣು ಹುಳಿ ಫ್ರೈ ಆಗೋವರೆಗೂ ಬಿಸಿ ಮಾಡ್ಕೋಬೇಕು. ಚಿತ್ರಾನ್ನ ಕಲಿಸ್ಬಿಟ್ಟು ಬೇಗ ಸ್ಕೂಲ್ ಬಾಕ್ಸ್ಗೆ ಕಟ್ಟಿಟ್ಟೆ. ಶುಕ್ರವಾರ ಬೇರೆ ಆಗಿರೋದಕ್ಕೂ ಲೇಟಾಗಿ ಎದ್ದಿರೋದಕ್ಕೂ ಇವತ್ತೆಲ್ಲ ಡಬಲ್ ಕೆಲಸ ಬೇರೆ. ಮಂಗ ಬೇರೆ ಬಂದು ಬಾಗಿಲೆಲ್ಲ ಗಲೀಜು ಮಾಡೋಗ್ಬಿಟ್ಟಿತ್ತು. ನಮ್ಮ ಮನೆಯವರು ಈ ಮಂಗದ ಸಲುವಾಗಿ ಸಾಕಾಗೋಗಿದ್ರು. ಇನ್ನು ಸಣ್ಣವನಿಗೆ ತಿಂಡಿ ತಿನ್ಸೋಣ ಅಂತ ನಾನು ಹೋದೆ. ಅವ್ನು ಬೇಡ 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 ಖಾರ ಇರುತ್ತಮ್ಮ ಅಂದ. ಖಾರ ಇಲ್ಲ ತಿನ್ನೋ ಅಂತ ತಿನ್ಸೋಕ್ಕೆ ಶುರು ಮಾಡಿದ್ನ. ತಿಂತಾಯಿದ್ದಾನೆ. ದೊಡ್ಡವನು ತಿಂದು ರೆಡಿ ಆಗಿಬಿಟ್ಟಿದ್ದ. ಇನ್ನು ಸ್ಕೂಲಿಗೆ ಕಳಿಸಿದ್ವಿ. ಬಾಯ್ ಬಾಯ್ ಗುಂಡು ಬಾಯ್. ಇನ್ನು 10 ಹೋಗಿತ್ತು. ಬೇಗ ಬೇಗ ದೇವ್ರ ಸಾಮಾನು ತೊಳ್ಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನನ್ನ ಪಕ್ಕದ ಮನೆಯವರು ಹೇಳಿದರು. ಬೇಗ ಪೂಜೆ ಎಲ್ಲ ಮಾಡಿಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನದ್ದೇನು ವೀಡಿಯೋ ಆಗಲಿಲ್ಲ, ಯಾಕೆಂದರೆ ಸುಮಾರು ಮಳೆ ಬರ್ತಾ ಇರೋದಕ್ಕೆ. ಅಲ್ಲಿಂದ ಬಂದು ತಿಂಡಿ ತಿನ್ನೋಕ್ಕೆ ನಮ್ಮ ಮನೆಯವ್ರು ಕೂತಿದ್ರು. ನಿನಗೂ ತಿನ್ನು ಅಂದರು. ತಿಂದ್ಬಿಟ್ಟು ಅಪ್ಪ ನಮ್ಮ ಕೆಲಸ ಇದೆಯಲ್ಲ ಎಲ್ಲ ಅಲ್ಲೇ ಬಿಟ್ಟಿದ್ದೆ. ಒಂದು ಬ್ಲೌಸ್ ಬೇರೆ ಬಂದಿತ್ತು, ಅದನ್ನು ಬೇರೆ ಐರನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ. ಬೇಗ ಬೇಗ ಕಟಿಂಗ್ ಮಾಡಿ ಇಟ್ಕೊಂಡು ಕಟಿಂಗೆಲ್ಲ ರೆಡಿ ಆಯಿತು. ಇನ್ನು ಸ್ಟಿಚಿಂಗೆಲ್ಲ ಬಿಟ್ಟಿದ್ದನ್ನೆಲ್ಲ ಸ್ಟಿಚ್ ಮಾಡ್ತಾ ಕೂತ್ಕೊಂಡೆ. ಇನ್ನು ಎದ್ದಾಳಲ್ಲ ನಾನು ಅಂತ ಗೊತ್ತಾಯಿತು, ಯಾರೂ ಮಾತಾಡಲ್ಲ. ಇನ್ನು ಸಂಜೆವರೆಗೂ ಇನ್ನು ಹೇಳಲ್ಲ ಮೇಡಮ್ಮು ಅಂದರು. ಇನ್ನು ನೆಕ್ಸ್ಟ್ ಇದು ಇಷ್ಟು ಬಟ್ಟೆ ಬಿಟ್ಟಿದ್ದೀನಿ. ಇಷ್ಟು ಬಟ್ಟೆ ಎಲ್ಲ ಹೊಲಿಬೇಕಾಗಿತ್ತು. ಕಾಫಿಗೆ ಇಟ್ಕೊಂಡು ಫಸ್ಟ್ ಕಾಫಿ ಕುಡ್ದು ಬಾಗಿಲೆಲ್ಲ ಗುಡಿಸ್ಕೊಬಂದರು ನಮ್ಮ ಮನೆಯವರು. ನೀರು ಹಾಕ್ಬಿಟ್ಟು ಬಂದೆ ನಾನು. ಮಂಗದ ಇವತ್ತು ಕಾಟ ಇತ್ತು ಅಂತ ಇನ್ನು ದೊಡ್ಡವನು ತಿಂಡಿ ತಿಂದ. ಸಣ್ಣವನಿಗೆ ಸ್ಕೂಲ್ ಇರಲಿಲ್ಲ ಶನಿವಾರ, ಆರಾಮಾಗಿದ್ದಾನೆ ನೋಡಿ. ಇನ್ನು ಅವಲಕ್ಕಿ ಮಾಡಿದ್ದೆ ಇವತ್ತು. ಇನ್ನು ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ ಕಾಲರ್ಗಳೆಲ್ಲ ಅಂತ ಅಂದು ಕಾಲರೆಲ್ಲ ಎಷ್ಟೊಂದಿದ್ವು, ಐರನ್ ಮಾಡೋಕ್ಕೆ ಶುರು ಮಾಡಿದೆ. ಬೇಗ ಕಟ್ ಮಾಡಿ ಟೈಮ್ ಇತ್ತು ಇನ್ನು ಅಂತ ಅಂದು 1-2 ತೋರಿಸಿದ್ದೀನಿ ನೋಡಿ. ಇದರಲ್ಲಿ ಅಷ್ಟೊತ್ತಿಗೆ ಸ್ಕೂಲ್ಗೆ ಹೊರಟ ಅಮ್ಮ ಹೊರಡ್ತೀನಿ ಅಂತ ಅಂದು. ಬಾಯ್. ಇನ್ನು ಯಾಕೋ ಕಾಣ್ತಿಲ್ಲ ನಮ್ಮ ಮನೆಯವರು ಅಂತ ನೋಡಿದ್ರೆ ಏನು ಮಾಡ್ತವ್ರೆ ಅಂತ ಅಡುಗೆ ಮನೆಗೆ ಹೋದೆ. ನಿಂತ್ಕೊಂಡಿದ್ರು. ಇವತ್ತು ಫಿಶ್ ಟ್ಯಾಂಕಿಗೆ ಒಂದು ಮುಹೂರ್ತ ಬಂದಿದೆ ಅಂದ್ಕೊಂಡೆ. ಅಂತೂ ಫಿಶ್ ಟ್ಯಾಂಕ್ ಕ್ಲೀನ್ ಆಗುತ್ತೆ. ಅಪ್ಪ ನಾನೆಲ್ಲ ಪಾತ್ರೆ ತೊಳೆದಿಟ್ಟಿದ್ದೀನಿ, ಎಲ್ಲ ಸಿಡಿಸ್ಬೇಡ ಅಂತ ಹೇಳಿದೆ. ನೋಡಿ, ಯಾವಾಗ ನೋಡು ಕಾಫಿ ಪಾತ್ರೆಯಲ್ಲಿ ಇದ್ದೇ ಇರ್ಬೇಕು ನಮ್ಮ ಮನೆಯವರಿಗೆ. ಅದೊಂದು ಫುಲ್ಲು ಪಾತ್ರೆ ಮಾಡಿಡ್ತೀನಿ. ಬರೀ ಕುಡಿಯೋದೇ ಒಂದು ಕೆಲಸ ಕಾಫಿನ ಅವರಿಗೆ. ನಾನು ಕಸ ಗುಡಿಸ್ಕೊ ಬರೋಣ ಅಂದರೆ ಇನ್ನು ಅಡ್ಡ ಬರ್ತಾನೆ. ಕೊಡವಿ ಹಾಕಿ ಇಟ್ಟಿರೋದು ಆಸ್ತಾನೆ ಇರೋದೆ.
ಹೋಗ್ತೀನಿ ಅಲ್ಲಲ್ಲಿ ಬರ್ತಾ ಇರ್ತಾನೆ ಅಮ್ಮ 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 ಅನ್ಕಂತ. ನೋಡಿ ಡ್ಯಾನ್ಸ್ ಮಾಡೋದು. ನಾನು ನಿನ್ಗೆ ಎಲ್ಪ್ ಮಾಡಲ ಅಂತ ಹೇಳ್ತಾನೆ. ಬೇಡಪ್ಪ ನೀನು ಎಲ್ಪ್ ಮಾಡೋದು ಅಂದೆ. ಇನ್ನು ಬಟ್ಟೆಗಳೆಲ್ಲ ಇದ್ದವು, ಬೇಗ ಬೇಗ ಮಡಚಿಟ್ಟೆ. ಇನ್ನು ನಾವು ಟ್ರಂಕಲ್ಲೇ ಇಡೋದು ನಮ್ಮ ಬಟ್ಟೆನ. ನಮ್ಮ ಕೆಲಸ ಇದೆಯಲ್ಲ, ಕ್ಲೀನಿಂಗ್ ಕೆಲಸ, ನಮ್ಮ ಡಿಪಾರ್ಟ್ಮೆಂಟು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಇನ್ನು ಹೊಲೆ ಕುತ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಎಲ್ಲ ಕಸ ಎಲ್ಲ ಗುಡಿಸ್ಕೊಬಂದಿದ್ದೆ. ಇನ್ನು ಮಿಷನ್ ಎಲ್ಲ ಒರೆಸಿರಲಿಲ್ಲ, ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದೆ. ಒಂದೇ ನಿಧಾನಕ್ಕೆ ತೆಗ್ದು ಅಲ್ಲೆಲ್ಲ ಇಟ್ಟಿದ್ದೆಲ್ಲ ಎಲ್ಲ ಒರೆಸ್ಕೊಬರ್ತಾಯಿದ್ದೀನಿ. ಇನ್ನು ತಾಯಿ ಮಗಳು ಬಂದರು. ವನಿತಕ್ಕ ಊರಿಗೆ ಹೋಗ್ತೀವಿ ನಾವು, ಇರಲ್ಲ 2 ದಿವಸ ಅಂತ ಅಂದು ಮಾತಾಡ್ತಾ ನಿಂತ್ಕೊಂಡ್ರು. ಹೋಗ್ಬಿಟ್ಟು ಬರ್ರಿ ಅಂತ ಅಂದೆ. ಇವಾಗ ಅವಳಿಗೆ ರಜೆ ಇರೋದಕ್ಕೆ ಆಂಟಿ 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 ಅಂತಲೇ ಇರ್ತಾಳೆ ಅವಳು. ಏನವ ಅಂತ ಅಂದೆ. ಆಂಟಿ ನಾನು ಊರಿಗೆ ಹೋಗ್ತೀನಿ ಅಂತಿರ್ತಾಳೆ. ಹೋಗ್ಬಿಟ್ಟು ಬರವ ಅಂದೆ. ಅಷ್ಟೊತ್ತಿಗೆ ನಾನು ಹೊಲಿಯೋಕ್ಕೆ ಶುರು ಮಾಡಿದೆ. ಇನ್ನು ನಮ್ಮ ಮನೆಯವ್ರು ಏನು ಮಾಡ್ತಾವ್ರೆ ಅಂತ ನೋಡಿದೆ. ಫಿಶ್ ಟ್ಯಾಂಕಿಗೆ ಲೈಟ್ ಹಾಕಿದ್ರು. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚಿಂಗ್ ಫ್ರೆಂಡ್ಸ್.